ಆತ್ಮೀಯ TET ಸ್ಪರ್ಧಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ TET ಸಿಲೆಬಸ್ ಪೇಪರ್ 1 ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಅಂದರೆ ಕಂಪಲ್ಸರಿ ಎಲ್ಲರೂ ಕೂಡ ಪೇಪರ್ 1 ಅಂದರೆ ಪೇಪರ್ 1 ಬರೆಯೋರು ಎಲ್ಲರೂ ಕೂಡ ಮ್ಯಾಥಮೆಟಿಕ್ಸ್ ಪೇಪರನ್ನು ಬರೆಯೋಕಬೇಕು. ಅದ್ರೊಳಗೆ 30 ಮಾರ್ಕ್ಸ್ ಇರ್ತದೆ, ಅದು ಕಂಪಲ್ಸರಿ ಅದ. ಇನ್ನು ಸೈನ್ಸ್ ಬೇಸ್ಡ್ ಸ್ಟೂಡೆಂಟ್ಸ್ಗಳಿಗಾಗಿ ಪೇಪರ್ 2ನಲ್ಲಿ 30 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಇರ್ತದೆ. ಅಂದರೆ ಇಲ್ಲಿ ಪೇಪರ್ 2ನಲ್ಲಿ ಹೆಂಗೆ ಡಿವೈಡ್ ಆಗ್ತಾವೆ ಅಂದರೆ, ನೀವೇನಾದರೂ ಆರ್ಟ್ಸ್ ಬೇಸ್ಡ್ ಸ್ಟೂಡೆಂಟ್ಸ್ ಇದ್ರೆ ಅಂದ್ರೆ ನಿಮಗೆ SS ಇರ್ತದೆ 60 ಮಾರ್ಕ್ಸ್ ಫುಲ್. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದಾನೆ, ಯಾವ್ಯಾವ ಸಿಲೆಬಸ್ ಅದ, ಅಂದರೆ ಸಿಲೆಬಸ್ ಒಳಗೆ ಏನೇನದ SS ಅಂತೇಳಿ, ಅಂದರೆ ಸೋಷಿಯಲ್ ಸೈನ್ಸ್. ಈಗ ನಾವು ಮ್ಯಾಥ್ಸ್ ಅಂದರೆ ಇಟ್ ಮೀನ್ಸ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರು, ನಾವು BSc B.Ed ಮಾಡಿದ್ದು ಅಂದ್ರೆ ಅಥವಾ ಇಂಜಿನಿಯರಿಂಗ್ B.Ed ಮಾಡಿದ್ದು ಅಂದ್ರೆ ನಾವು TET ಏನಾದರೂ ಬರೆಯತ್ತಿದ್ದು ಅಂದ್ರೆ ನಮಗೆ ಸಿಲೆಬಸ್ಸಲ್ಲಿ ಅಂದರೆ ಪೇಪರ್ 2ನಲ್ಲಿ ಮ್ಯಾಥ್ಸ್ 30 ಮಾರ್ಕ್ಸ್, ಸೈನ್ಸ್ 30 ಮಾರ್ಕ್ಸ್ ಪ್ರತ್ಯೇಕವಾಗಿರ್ತಾವೆ. ಆ ಮ್ಯಾಥ್ಸ್ 30 ಮಾರ್ಕ್ಸ್ ಏನಿರ್ತಾವೆ ಅನ್ನೋದನ್ನು ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಈಗ ಆಲ್ರೆಡಿ ನಾನು ಪೇಪರ್ 1ನಲ್ಲಿರುವಂಥ ಮ್ಯಾಥ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಹಿಂದಿನ ವೀಡಿಯೋನ ಆಗಿರ್ತದೆ, ನೋಡ್ರಿ ಅದನ್ನು ನೋಡ್ರಿ ಅಂದ್ರೆ ನಿಮಗೆ ಇಲ್ಲಿ ನಾನು ಈಸಿಯಾಗಿ ಹೇಳ್ಕೊತ ಹೋಗ್ತೀನಿ. ಇದಂತೂ ಪೇಪರ್ 1ಕ್ಕೂ ಹೆಲ್ಪ್ ಅದ, ಪೇಪರ್ 2ಕ್ಕೂ ಹೆಲ್ಪ್ ಅದ. ಇದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದಾನೆ. ಇಲ್ಲೊಂದು ಎಕ್ಸ್ಟ್ರಾ ಏನು ಆ್ಯಡ್ ಆಗ್ತದೆ ಅಂದರೆ ಯುಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಇದಂದ್ರೆ ನಾವು ಯುಕ್ಲಿಡ್ಸ್ನ ಭಾಗಾಕಾರ ಅಣುಪ್ರಮೇಯ ಅಂತ ಕರಿತೀವಿ, ಕ್ರಮವಿಧಿ ಅಂತ ಕರಿತೀವಿ. ಇದೊಂದು ಆ್ಯಡ್ ಆಗ್ತದೆ ಪೇಪರ್ 2ನಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕೂಡ ಆ್ಯಡ್ ಆಗಿದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು ಕೂಡ ಆ್ಯಡ್ ಆಗಿದೆ. ಉಳಿಕಿದ್ದೆಲ್ಲ ಪೇಪರ್ 1ಕ್ಕೂ ನೀವು ಓದಾಕ ಬೇಕಿದ್ದಾನೆ. ಇನ್ನು ಸೆಕೆಂಡ್ ಚಾಪ್ಟರ್ ಒಳಗೆ ಸೇಮ್ ಅದ ಎಲ್ಲ, ಪೇಪರ್ 1ಕ್ಕೆ ಪೇಪರ್ 2ಕ್ಕೆ. ಥರ್ಡ್ ಚಾಪ್ಟರ್ ಕೂಡ ಸೇಮ್, ಪೇಪರ್ 1ಕ್ಕೆ ಪೇಪರ್ 2ಕ್ಕೆ ಸೇಮ್ ಅದ. ಫೋರ್ತ್ ಚಾಪ್ಟರ್ ಕೂಡ ಸೇಮ್ ಅದ. ಪೇಪರ್ 1 ಡಾಟಾ ಹೆಡ್ಲಿಂಗ್ ಮಾಡಬೇಕು, ಪೇಪರ್ 2ದಾಗೂ ಇದನ್ನ ಮಾಡಬೇಕು. ಇನ್ನು ಇದು ಸೇಮ್ ಫಿಫ್ತ್ ಚಾಪ್ಟರ್. ಇದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದಾನೆ ಹೋದ ವೀಡಿಯೋದಾಗ, ಆ ವಿಡಿಯೋ ನೋಡಿರಿ. ಅಂದರೆ ಈ ವಿಡಿಯೋ ಸುಮ್ಮ ಲ್ಯಾಗ್ ಆದಂಗೆ ಆಕೈತೆ, ನಾನು ಇದನ್ನು ಶಾರ್ಟಾಗಿ ಮಾಡ್ತೀನಿ. ಹೋದ ವಿಡಿಯೋ ನೋಡಿರಿ, ಮ್ಯಾಥಮೆಟಿಕ್ಸ್ ಪೇಪರ್ 1ಗೆ ಸಂಬಂಧಪಟ್ಟಂಗೆ ಭಾಳ ವಿಸ್ತೃತವಾಗಿ ಹೇಳಿದ್ದಾನೆ ಅದ್ರೊಳಗೆಲ್ಲ. ಇದು ಕೂಡ ಸೇಮ್ ಅದ. ಇಲ್ಲಿ ಎಕ್ಸ್ಟ್ರಾ ಟಾಪಿಕ್ ಯಾವುದಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದು ನಾವು ಸಮಾಂತರ ಶ್ರೇಣಿಗಳು ಅಂತೇನು ಕರಿತಾವಲ್ಲ, ಅದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಬರ್ತದೆ ಪೇಪರ್ 2ಕ್ಕೆ. ಅದ್ರ ಮ್ಯಾಗ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಅಲ್ಜಿಬ್ರಾ ಬಗ್ಗೆ ಸೇಮ್ ಅದ ಪೇಪರ್ 1ನಲ್ಲೂ. ಪೇಪರ್ 1ನಲ್ಲಿ ಇಲ್ಲಿ ಐಡೆಂಟಿಟೀಸ್ ಸ್ವಲ್ಪ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್ಗಳು ಭಾಳ ಆಗ್ತಾವೆ. ಇಲ್ಲಿ ಪೇಪರ್ 2ದಾಗ ಅದನ್ನು ಸ್ವಲ್ಪ ಮಾಡಿದರೆ ಸಾಕು ಪೇಪರ್ 1ಗೆ ಸಂಬಂಧಪಟ್ಟಂಗೆ. ಇದ್ರ ಬಗ್ಗೆ ಎಲ್ಲ ಕ್ಲಾಸ್ ಮಾಡ್ತಾನೆ ಮುಂದಿನ ದಿನಮಾನಗಳಲ್ಲಿ. ಇನ್ನು ಇಕ್ವೇಷನ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಪೇಪರ್ 1ನಲ್ಲಿ ಇದ್ದಂಗೆ. ಎಕ್ಸ್ಪೋನೆಂಟ್ಸ್ ಆಫ್ ಪವರ್ಸ್ ಸೇಮ್, ಇಟ್ ಮೀನ್ಸ್ ಇಕ್ವೇಷನ್ ಸಮೀಕರಣಗಳು. ಎಕ್ಸ್ಪೋನೆಂಟ್ಸ್ ಆಫ್ ಪವರ್ ಅಂದರೆ ಘಾತಾಂಕ ನಿಯಮಗಳ ಬಗ್ಗೆ ಆಗಿರ್ಬೋದು. ಇನ್ನು ಅಪವರ್ತಿಸುವ ಬಗ್ಗೆ ಸೇಮ್. ಪಾಲಿನಾಮಿಯಲ್ಸ್ ಇದು ಕೂಡ ಸೇಮ್ ಪೇಪರ್ 1ನಲ್ಲಿ, ಪೇಪರ್ 2ನಲ್ಲಿ. ಅಲ್ಲೂ ರಿಮೈಂಡರ್ ಥಿಯರಿ ಇತ್ತು, ಅಲ್ಲಿ ಫ್ಯಾಕ್ಟರ್ಸ್ ಥಿಯರಮ್ ಇತ್ತು, ಇಲ್ಲೂ ಆ್ಯಸ್ ಇಟ್ ಈಸ್ ಸೇಮ್. ಓಕೆ, ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್ ಅಂತ ಹೊಸ ಕಾನ್ಸೆಪ್ಟ, ಇದನ್ನು ನೀವು ಇಲ್ಲಿ ಸ್ವಲ್ಪ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಪೇಪರ್ 2 ಬರೆಯೋರಿಗೆ ಸೈನ್ಸ್ ಬೇಸ್ಡ್ ಸ್ಟೂಡೆಂಟ್ಸ್ಗಳಿಗೆ ಟ್ರಿಗ್ನೋಮೆಟ್ರಿ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ ಮತ್ತು ತ್ರಿಕೋನಮಿತಿಯ ಅನ್ವಯಗಳ ಬಗ್ಗೆ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ತ್ರಿಕೋನಮಿತಿ ಬಾಕ್ಸ್ ಕೂಡ ಗೊತ್ತಿರ್ಬೇಕು ನಮಗೆ. sin 0, sin 30 ವ್ಯಾಲ್ಯೂವ, cos 30 ವ್ಯಾಲ್ಯೂವ, cos 90 ವ್ಯಾಲ್ಯೂವ, ಇದು ಕೂಡ ಗೊತ್ತಿರಬೇಕು. ಇದ್ರೊಳಗೆ ಐಡೆಂಟಿಟೀಸ್ ಬರ್ತಾವೆ, ಅದು ಕೂಡ ಗೊತ್ತಿರಬೇಕು. ಆಮೇಲೆ ರೇಷೋಸ್ ಬರ್ತಾವೆ. ಓಕೆ, ಹೈಪೋಟನಸ್, ಆಮೇಲೆ ಅಪೋಸಿಟ್ ಸೈಡ್, ಅಡ್ಜಸೆಂಟ್, ಅದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಇದು ಹೊಸ ಪೇಪರ್ 2 ಬರೋರಿಗೆ ಎಕ್ಸ್ಟ್ರಾ ಇನ್ಕ್ಲೂಡ್ ಆಗ್ತದೆ. ಇನ್ನು ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಿಯೋಮೆಟ್ರಿ, ಇದು ಕೂಡ ಎಕ್ಸ್ಟ್ರಾ ಇನ್ಕ್ಲೂಡ್ ಆಗ್ತದೆ. ಆಮೇಲೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಇದು ಪೇಪರ್ 1ನಲ್ಲಿ ಇದ್ದಿರಲಿಲ್ಲ, ಪೇಪರ್ 2ಕ್ಕೆ ಎಕ್ಸ್ಟ್ರಾ ಆಗಿ ಬಂತು. ಇನ್ನು ಉಳ್ಕಿದ್ದೆಲ್ಲ ಸೇಮ್ ಅದ. ಕನ್ಸ್ಟ್ರಕ್ಷನ್ಸ್ ಇತ್ತು, ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆ ಇತ್ತು, ಸರ್ಕಲ್ಸ್ ಬಗ್ಗೆ ಇತ್ತು. ಓಕೆ, ಪೇಪರ್ 1ನಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸನ್ನು ನೋಡಿರಲಿಲ್ಲ, ಪೇಪರ್ 2ನಲ್ಲಿ ನೋಡ್ತಿದ್ವಿ. ಇಟ್ ಮೀನ್ಸ್ ಚಕ್ರೀಯ ಚತುರ್ಭುಜಗಳು, ಒಂದು ವೃತ್ತದಾಗ ಉಂಟಾದಂಥ ಚತುರ್ಭುಜಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಮಾಹಿತಿ. ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತಾನೆ ಮುಂದಿನ ದಿನಮಾನಗಳಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಸ್ಟಡಿ ಬೇಕಾತಂದ್ರೆ 9th ಕಾನ್ಸೆಪ್ಟ್ ನಂತರ 9th ಒಳಗೆ ಅದ, ನೀವು ನೋಡ್ಬೋದು. ಅಲ್ಲಿ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್, ಮೆನ್ಸುರೇಷನ್ ಅಂತೂ ವೆರಿ ಇಂಪಾರ್ಟೆಂಟ್. ಪೇಪರ್ 1 ಆಲ್ಸೋ, ಪೇಪರ್ 2 ಆ್ಯಂಡ್ ಪ್ರೊಬಾಬಿಲಿಟಿ ಪೇಪರ್ 1 ಒಳಗಿತ್ತು. ಇಲ್ಲಿ ಆ್ಯಡ್ ಏನು ಮಾಡಿದ್ದಾನೆ ಅಂದರೆ ಸ್ಟ್ಯಾಟಿಸ್ಟಿಕ್ಸನ್ನು ಆ್ಯಡ್ ಮಾಡಿದ್ದಾನೆ. ಮತ್ತು ಸೇಮ್ ಸೆಂಟ್ರಲ್ ಟೆಂಡೆನ್ಸಿಗಳನ್ನ ನೋಡ್ಕೋಬೇಕಾಗ್ತದೆ. ಮೀನ್, ಮೋಡ್, ಮೀಡಿಯನ್, ಸರಾಸರಿ, ಮಧ್ಯಾಂಕ, ಬಹುಲಕ. ಓಕೆ, ಇಷ್ಟಾಗಿತ್ತು ಸ್ಪರ್ಧಾರ್ಥಿಗಳೇ. ಪೇಪರ್ 2 ಮ್ಯಾಥಮೆಟಿಕ್ಸನ್ನು ಯಾರಾದರೂ ಅಂದ್ರೆ ಸೈನ್ಸ್ ಬೇಸ್ಡ್ ವಿದ್ಯಾರ್ಥಿಗಳು ಪೇಪರ್ 2ನಲ್ಲಿ ಅಂದರೆ 6 to 8 ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಪೇಪರ್ 2ನ ಬರೆಯಬೇಕು. ಈ ಪೇಪರ್ 2ನಲ್ಲಿ 30 ಅಂಕಗಳು ಕೊಡುವಂಥ ನಮಗೆ ಸಿಲೆಬಸ್ ಇಷ್ಟದ. ಇದೆಲ್ಲ ನೀವು ಪರ್ಫೆಕ್ಟಾಗಿದ್ದ ಕರೆ ಆತಂದ್ರೆ ಗೆಟ್ ಈಸಿಲಿ 30 ಮಾರ್ಕ್ಸ್. ಈಸಿಲಿ ನೀವು 30 ಮಾರ್ಕ್ಸನ್ನು ಪಡಿಬೋದು. ಈ 30 ಮಾರ್ಕ್ಸ್ ನಿಮಗೆ ದೊಡ್ಡ ಮಾರ್ಕ್ಸ್ ಆಗಿ ಪರಿಣಾಮ ಹೊಂದುತ್ತದೆ. ಓಕೆ, ಇನ್ನು ಇದಕ್ಕೆ ಬೇಕಾದಂಥ ಸಮ್ ರೆಫರೆನ್ಸ್ ಬುಕ್ ನನ್ನ ಪ್ರಕಾರ ಇವೆಲ್ಲ 8th 9th 10th ಟೆಕ್ಸ್ಟ್ ಬುಕ್ ಒಳಗದಾವೆ. 3 ಏನಾದರೂ ನೀವು ಪ್ರಿಪೇರ್ ಆಗಿದ್ರಂದ್ರೆ
ಯಾವ ರೆಫರೆನ್ಸ್ ಬುಕ್ಕು ಬೇಡ. ಇಲ್ಲ ನಾವು ಹೊಸದಾಗಿ ಮಾಡತ್ತವು ಸರ, ಈಗ ನಾವು ಕಲಿಯತ್ತವು ಅಂದ್ರೆ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ಇವ್ರು ಭಾಳ ಕೊಟ್ಟಾರು. ನಾನು ಇವನ್ನೆಲ್ಲ ಹೇಳೋದಿಲ್ಲ ನಿಮಗೆ. ನಾ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ಹೇಳ್ತೀನಿ, ಅದನ್ನಷ್ಟು ಪ್ರಿಪೇರ್ ಆದ್ರೆ ಸಾಕು. 8th 9th 10th ಇವು ಮೂರಾದ್ರೆ ನನ್ನ ಪ್ರಕಾರ ಸಾಕು. ಅಬೌಟ್ 25 ಮಾಡ್ಬೋದು ನೀವು 30ಗೆ. ಔಟ್ ಆಫ್ 30ಗೆ ಅಬೌಟ್ 25 ಮಾಡ್ಬೋದು. ಇಲ್ಲ ಸರ್ ನಾ 30ಗೆ ಔಟ್ ಆಫ್ 30ನ ಮಾಡಬೇಕು ಅಂದರೆ ನನ್ನ ಪ್ರಕಾರ ಯಾವ್ದು ಮಾಡಬೇಕು ಅಂದ್ರೆ ಇದರೊಳಗೆ ಅಪ್ಟಿಟ್ಯೂಡ್ಸ್ RS ಅಗರ್ವಾಲ್ ಅವ್ರದ್ದು ಮಾಡಿದರೆ ಓಕೆ. ಆಮೇಲೆ ಪೆಡಗಾಗಿ ಆಫ್ ಮ್ಯಾಥಮೆಟಿಕ್ಸ್, ಇದನ್ನು ಈ ಬುಕ್ ಎಲ್ಲಾದರೂ ಸಿಗ್ತದೆ ನೋಡಿರಿ. ಯಾಕಂದ್ರೆ 4ರಿಂದ 5 ಮಾರ್ಕ್ಸ್ ಪೆಡಗಾಗಿ ಬಗ್ಗೆ ಇರ್ತದೆ. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ಸ್ RS ಅಗರ್ವಾಲ್ದವ್ರದ್ದು. ಆಮೇಲೆ NCERT ಮೀನ್ಸ್ ನಮ್ಮ ಟೆಕ್ಸ್ಟ್ ಬುಕ್ಗಳು ಅದಾವೆ. ಓಕೆ, ಇಷ್ಟು ಮಾಡ್ಕೊಂಡ್ರೆ ಸಾಕು. 8th 9th 10th ಟೆಕ್ಸ್ಟ್ ಬುಕ್ಕ ವಿತ್ ಎಕ್ಸಸೈಸ್ ಕ್ವಶನ್ಸ್ಗಳಾಗಿರ್ಬೋದು. ಆಮೇಲೆ ಪೆಡಗಾಗಿ ಬಗ್ಗೆ ಎಲ್ಲಾದರೂ ಸಪ್ರೇಟ್ ಬುಕ್ ಸಿಕ್ತಂದ್ರೆ ಭಾಳ ಒಳ್ಳೆಯದು. ಅದರ ಬಗ್ಗೆ ಮಾಡ್ಕೊಂಡ್ರೆ ಸಾಕು. ನೀವು ಮ್ಯಾಥ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೂಡ ಔಟ್ ಆಫ್ ಔಟ್ ತೆಗಿಬೋದು, ಈಸಿಯಾಗಿ ತೆಗಿಬೋದು. ಓಕೆ, ಎಸ್, ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.